ಇನ್ನು ನಮ್ಮ ಮರೇಪನಪಳ್ಳಿ ಸೇವಾ ಕೇಂದ್ರಕ್ಕೆ ದೊಡ್ಡ ತಪಸ್ವಿಗಳಿದ್ರು. ಪ್ರತಿಯೊಬ್ಬರೂ ಕೂಡ ನಮ್ಮ ಮರೇಪನಪಳ್ಳಿಯ ಸೇವಾ ಕೇಂದ್ರಕ್ಕೆ ಬಂದು ಇಲ್ಲಿ ತಪಸ್ಸು ಮಾಡಿರುವಂಥದ್ದು. ಅವರವರ ಒಂದೊಂದು ವರದಾನವೂ ಕೂಡ, ಅವರ ಒಂದೊಂದು ತಪಸ್ಸಿನ ಶಕ್ತಿ ಕೂಡ ನಮ್ಮ ಮರೇಪನಪಳ್ಳಿಯಲ್ಲಿ ಅದು ಬೇರು ಊರಿದೆ. ಎಲ್ಲೂ ಹೋಗಿ, ಏಕೆಂದರೆ ತಪಸ್ಸು ಅನ್ನೋ ಜಾಗ ಇದೆಯಲ್ಲ, ಆ ತಪಸ್ಸಿನ ಜಾಗ ಅಷ್ಟು ಯಾವುದೋ ರೂಪದಲ್ಲಿ ಅದು ಬೆಳೆದು ಬಿಡುತ್ತೆ. ಆ ತಪಸ್ಸಿನ ಬಲವೇ ಅಣ್ಣವರಿಗೆ, ಅಕ್ಕವರಿಗೆ, ಭಾವವರ ಸ್ಪೆಷಲ್ ವರದಾನವೇ ಇವತ್ತು ಯಾರು ಕೂಡ ಲಾಸ್ಟು ನಮ್ಮ ಅಣ್ಣವರು ಶರೀರ ಬಿಟ್ಟದಾಗ, ನಾವು ಅಣ್ಣವರ 12ನೇ ದಿನದ ಸ್ಮೃತಿ ದಿನ ಮಾಡಿದಾಗ ಮೃತ್ಯುಂಜಯನವರು ಒಂದು ಮಾತು ಹೇಳಿದ್ರು. ಬೇಕಾದಷ್ಟು ನಾವು ಇಂಡಿಯಾದಲ್ಲಿ ಗೃಹಸ್ಥಿಗಳನ್ನ ನೋಡಿದ್ದೀವಿ, ಬೇಕಾದಷ್ಟು ಪತಿಗಳನ್ನ ನೋಡಿದ್ದೀವಿ, ಆದರೆ ಮರೇಪಣ್ಣವರು ಮಾಡಿದಂಥ ಸೇವೆ ಯಾರು ಮಾಡಿಲ್ಲ, ಯಾರು ಅಂಥವ್ರು ಹುಟ್ಟಲಿಲ್ಲ, ಯಾರು ಕೂಡ ಮುಂದೆ ಆ ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವರಿಗೆ ನೆನಪಿರಬಹುದು, ನೆನಪಿಲ್ಲದೇ ಇರಬಹುದು, ಅದು ನಮ್ಮೆಲ್ಲರಿಗೂ ನೆನಪಿದೆ. ಆ ರೀತಿ ನಿಮ್ಮ ರೀತಿಯಲ್ಲೇ ಅವರು ಸಹ ಗೃಹಸ್ಥಿಯಾಗಿದ್ದರು. ಅಣ್ಣವರು ತಮ್ಮೆಲ್ಲರಿಗೂ ಗೊತ್ತಿದೆ, ದೊಡ್ಡ ದೊಡ್ಡ ಪೊಸಿಷನಲ್ಲಿದ್ದಂಥವ್ರು. ಅದೆಲ್ಲವನ್ನೂ ಕೂಡ ಆ ಸೇವೆ ಮಾಡ್ತಾ ಯಾವುದೇ ರೀತಿ ಅಭಿಮಾನ ಇಲ್ಲದೆ ಅಣ್ಣವರಿಗೆ ಸೇವೆ ಸೇವೆ ಸೇವೆ. ಆ ಸೇವೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಕೂಡ ಸ್ವಂತ ಬಿಲ್ಡಿಂಗು. ಇವತ್ತು ನಾವಿಷ್ಟ ಆತ್ಮಗಳು, ಇನ್ನೂ ಸಾಕಷ್ಟು ಎಲ್ಲರೂ ಅಣ್ಣವರಿಂದ ಪಾಲನೆ, ಅಣ್ಣವರಿಂದ ಜನ್ಮ ತಗೊಂಡಂಥವ್ರು ಬೇಕಾದಷ್ಟು ಬೇರೆ ಬೇರೆ ಕಡೆ ಸೇವೆ ಮಾಡ್ತಿದ್ದಾರೆ. ಆದರೆ ನಾವು ಇಷ್ಟು ಜನ ಏನೆಲ್ಲ ಸಮರ್ಪಿತ ಅಣ್ಣಂದಿರು ಅಕ್ಕಂದಿರಿದ್ದೀವಿ, ನಾವೆಲ್ಲರೂ ಕೂಡ ಅಣ್ಣವರು ಮತ್ತು ಅಕ್ಕವರ ಒಂದು ಪಾಲನೆಯಿಂದಲೇ. ಅದು ಯಾರ್ದು ವರದಾನ? ಭಾವರ ವರದಾನ. ಅಣ್ಣವರಿಗೆ ಇಷ್ಟು ಯಾವಾಗಲೂ ಅವರ ಕ್ಷಣ ಕ್ಷಣದಲ್ಲೂ, ಅವರ ಉಸಿರಲ್ಲೂ ಕೂಡ ಅಣ್ಣವರಿಗೆ ಅಕ್ಕವರಿಗೆ ಬಹಳ ಸೇವೆ ಮಾಡಿದಂಥವ್ರು. ಅವರ ಒಂದು ಸೇವೆಯಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾದಂಥವ್ರು. ಅಂಥ ಒಂದು ಸೇವೆ ಮಾಡಿದಂಥ ಈ ಜಾಗ, ಅಂಥ ಒಂದು ಸೇವೆ ಮಾಡಿದಂಥ ಅವರು ವಿಶೇಷವಾದಂಥ ಅಣ್ಣವರು ಅಕ್ಕವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ತಮ್ಮೆಲ್ಲರಿಗೂ ಒಂದು ವಿಚಾರವನ್ನು ಸ್ಪಷ್ಟತೆ ಕೊಡಬೇಕನ್ನುವಂಥದ್ದು ಬಾಬುವ್ರನ್ನ ಕೇಳಿದ್ದೀವಿ, ಬಾಬುವರಿಗೆ ಹೇಳಿದ್ದೀವಿ. ಯಜ್ಞದಲ್ಲೂ ಕೂಡ ಎಲ್ಲ ರೂಪದಲ್ಲೂ ಕೂಡ ತಿಳಿಸಿದ್ದೀವಿ. ಯಜ್ಞದಲ್ಲಿ ಯಾರು ನಿಮಿತ್ತರಿದರು ಮಧುಬನದಲ್ಲಿ ಅವ್ರಿಗೂ ಕೂಡ ತಿಳಿಸಿದ್ದೀವಿ. ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಶುಭ ಸಂಕಲ್ಪ, ಪಾಸಿಟಿವ್ ಅನ್ನುವಂಥ ವಿಚಾರ ಬಂದ ಮೇಲೆ ಈ ಹೆಜ್ಜೆಯನ್ನು ನಾವು ಮುಂದೆ ಇಟ್ಟಿದ್ದೀವಿ. ಏನಿರ್ಬೋದು? ತಮ್ಮೆಲ್ಲರಿಗೂ ಸಂಕಲ್ಪ. ನಾನು ಅವಾಗಲೇ ಹೇಳಿದೆ, ಮರೇಪನಪಳ್ಳಿಯ ಸುಮಾರು ವರ್ಷ ಮೇನ್ ರೋಡಲ್ಲಿತ್ತು. ನಂತರ ಬಾಡಿಗೆಗೆ ಬಂದ್ವಿ. ನಂತರ ಈ ಒಂದು ಸೇವಾ ಕೇಂದ್ರವನ್ನು ಬಹಳ ಕಷ್ಟ, ಒಬ್ಬೊಬ್ಬರದು ಹನಿ ಹನಿಯನ್ನು ಸೇರಿಸಿ, ಒಂದೊಂದು ಪೈಸವನ್ನು ಸೇರಿಸಿ ಈ ಜಾಗವನ್ನು ಅಣ್ಣವರು ಅಕ್ಕವರು ಬಹಳ ಪರಿಶ್ರಮದಿಂದ ಅವರ ಒಂದು ಸಾಧನೆಯ ಒಂದು ಗುರುತಾಗಿ ನನಗೆ ಇಲ್ಲಿ ಕೊಟ್ಟು ಹೋಗಿದ್ದಾರೆ. ಅದನ್ನು ನಾವೆಂದು ಅಳಿಸೋದಿಲ್ಲ, ಅಳಿಸೋದನ್ನು ನಾವು ಬಯಸೋದೂ ಇಲ್ಲ. ಈ ರೀತಿಯಲ್ಲಿ ಬಾಬಾ ಸೇವೆ ಅವರ ಮುಖಾಂತರ ಮಾಡಿಸಿರುವಂಥದ್ದು. ಆದರೆ ಕೆಲವು ಕಾರಣಾಂತರ, ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಕ್ಕಾಗದೇ ಇರುವಂಥ ಕೆಲವು ವಿಚಾರ ಅಂದರೆ ಕಾರಣಾಂತರ. ಯಾಕೆ, ಏನು, ಯಾವಾಗ ಪ್ರಶ್ನೆ ಮಾಡಬೇಡಿ, ಫುಲ್ ಸ್ಟಾಪ್ ಬಿಡಿ. ಡ್ರಾಮಾ ಅದ್ಭುತ. ಸೌಭಾಗ್ಯಕೋರು ಡ್ರಾಮಾ ಏನು? ಅದ್ಭುತ ಡ್ರಾಮಾ, ಕಲ್ಯಾಣಕಾರಿ. ಮರೇಪನಪಳ್ಳಿಯದವರು ಇದೇ ಸೇವಾ ಕೇಂದ್ರದಲ್ಲಿ ಕ್ಲಾಸಿಗೆ ಬರುವಂಥವ್ರ ಕೈ ಎತ್ತರಿ. ನೂರಾರು ಜನ ಕುಳಿತುಕೊಳ್ಳುವಂಥ ಜಾಗ, ನೂರಾರು ಜನ ಇದ್ದಂಥ ಜಾಗ, ನೂರಾರು ಜನ ಬೆಳೆದು ಹೋಗಿರುವಂಥ ಜಾಗ ಮರೇಪನಪಳ್ಳಿ ಅಂದಾಗ ಇದು ಡ್ರಾಮಾನೇ. ಎಲ್ಲವೂ ಕೂಡ ವಿಚಿತ್ರವಾದಂಥ ಡ್ರಾಮಾ.